ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೇವೆ. ಈ 9ನೇ ತರಗತಿಯ ಗಣಿತದಲ್ಲಿ ಮೊದಲನೇ ಅಧ್ಯಾಯವನ್ನ ಈಗ ನಾವು ನಿಮಗೆ ತಿಳಿಸ್ಕೊಡ್ತಿದ್ದೇವೆ. ಆ ಮೊದಲನೇ ಅಧ್ಯಾಯ ಯಾವ್ದಂದ್ರೆ ಸಂಖ್ಯಾ ಪದ್ಧತಿ. ಆ ಸಂಖ್ಯಾ ಪದ್ಧತಿಯ ಅಧ್ಯಾಯದಲ್ಲಿ ಇಂದು ನಾವು ನಿಮಗೆ ಅಭ್ಯಾಸ 1.6 ಅನ್ನ ಹೇಳ್ಕೊಡ್ತಿದ್ದೇವೆ. ಆ ಅಭ್ಯಾಸ 1.6 ಬಿಡಿಸೋಕಿನ ಮೊದಲು ನಿಮ್ಗೆ ಈ ಅಭ್ಯಾಸವನ್ನ ಬಿಡಿಸಲು ಬೇಕಾಗಿರುವಂತ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ನೀವೇನ್ ಮಾಡ್ಬೇಕಿಲ್ಲ ತಿಳ್ಕೊಬೇಕು. ಆ ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ರ ಅಭ್ಯಾಸವನ್ನ ನಾವೇನ್ ಮಾಡ್ಬೋದು, ಸರಳವಾಗಿ ಬಿಡಿಸ್ಬೋದು. ಹಾಗಾದ್ರೆ ಈ ಅಭ್ಯಾಸ ಬಿಡ್ಸಕ್ ಏನ್ ಗೊತ್ತಿರ್ಬೇಕು ನಿಮ್ಗೆ? ಘಾತಾಂಕಗಳ ನಿಯಮಗಳು ಗೊತ್ತಿರ್ಬೇಕು. ಹಾಗಾದ್ರೆ ಘಾತಾಂಕಗಳ ನಿಯಮಗಳು ಯಾವುವು, ಆ ನಿಯಮಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಇಲ್ಲಿ ಮೊದಲನೇ ನಿಯಮ ನೋಡ್ರಿ, a⁴m into a⁴n is equal to a⁴m plus n. ಇಲ್ಲಿ ನೋಡ್ರಿ ಮಕ್ಕಳೇ, a⁴m ಇದೆ. ಇಲ್ಲಿ a ಅನ್ನೋದು ಆಧಾರ ಸಂಖ್ಯೆ, a ಇಲ್ಲೇ ಆಧಾರ ಸಂಖ್ಯೆ. ಹಾಗಾದ್ರೆ ಉಳಿದಿರೋದು ಇನ್ನೊಂದೇನು, m ಇಲ್ಲೇ ಘಾತ ಸೂಚಿ. ಇದು ಒಂದು ಘಾತ ಸೂಚಿ. ಇದನ್ನ ಯಾವ ರೀತಿ ಬರಿಬೇಕಂದ್ರೆ, ಎ ದೊಡ್ಡದಿರ್ಬೇಕು, ಅದ್ರಕಿನ್ನ ಚಿಕ್ಕದು ಮೇಲೆ ಘಾತ ಸೂಚಿ ಇರ್ಬೇಕು. a⁴m ಅಂತ ನಾವೇನ್ ಮಾಡ್ಬೇಕಿಲ್ಲಿ ಬರಿಬೇಕು. m ಅನ್ನೋದು ಘಾತ ಸೂಚಿ, a ಅನ್ನೋದು ಆಧಾರ ಸಂಖ್ಯೆ. ತಿಳಿತಲ್ವಾ? ಈಗ ಇಲ್ಲಿ ನೋಡ್ರಿ ನಿಯಮದಲ್ಲಿ a⁴m into a⁴n, a ಅಂದ್ರೆ ಆಧಾರ ಸಂಖ್ಯೆ ಏನಿರ್ಬೇಕು, ಇಲ್ಲಿ ಸೇಮ್ ಇರ್ಬೇಕು. ಘಾತ ಸೂಚಿ ವಿಭಿನ್ನವಾಗಿದ್ರು ಕೂಡ ಏನಾಗುತ್ತೆ, ನಡೆಯುತ್ತೆ. ತಿಳಿತಲ್ವಾ? ಸೇಮ್ ಇರ್ಬೋದು, ವಿಭಿನ್ನವಾಗಿನೂ ಕೂಡ ಇರ್ಬೋದು. ಬಟ್ ಆದ್ರೆ ಆಧಾರ ಸಂಖ್ಯೆ ಏನಿರ್ಬೇಕಿಲ್ಲಿ ಸೇಮ್ ಇರ್ಬೇಕು. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಈ ನಿಯಮವನ್ನ ನಾವೇನ್ ಮಾಡ್ಬೋದು, ಉಪಯೋಗಿಸಬಹುದು. a⁴m into a⁴n is equal to a⁴m plus n. ಹೌದಾ? ಇದಕ್ಕೊಂದು ಉದಾಹರಣೆಯನ್ನ ತಗೊಳೋಣ. ಉದಾಹರಣೆ ಯಾವ್ದಂದ್ರೆ 2 to the power of 6 2^3 into 2^6, 2 to the power of 3 into 2 to the power of 6. ಹಾಗಾದ್ರೆ ಇಲ್ಲಿ 2^3 into 2^6. ಆಧಾರ ಸಂಖ್ಯೆ ಏನಿಲ್ಲ 2. ಹೌದಾ? 2. ಘಾತ ಸೂಚಿ ಒಂದರದು 3 ಅಂದ್ರೆ m, n ಅಂದ್ರೆ 6. ಇವಾಗ 6 3 9 ಮುಡ್ಸಿದ್ವಲ್ಲ, ಈ ರೀತಿಯಾಗಿ 2^3 into 2^6 ಅಂದ್ರೆ 2^3 plus 6 ಅನ್ನ ನಾವೇನ್ ಮಾಡ್ಬೇಕಿಲ್ಲಿ ಕೂಡಿಸ್ಬೇಕು. ತಿಳಿತಲ್ವಾ? ಇನ್ನೊಂದು ಉದಾಹರಣೆಯನ್ನ ತಗೊಳೋಣ. 5^4 into 5^3. ಇದನ್ನ ಯಾವ ರೀತಿ, 5 4 plus 3. ಏಕೆ ಘಾತ ಸೂಚಿ ಒಂದದ್ 4 ಐತಿ, ಒಂದದ್ 3 ಐತಿ. ಹಾಗಾಗಿ 5^4 plus 3. 5 4 3 7. ಹೌದಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ತಗೊಳೋಣ. ಇದೇ ನಿಯಮಕ್ಕೆ 9^6 9^3 9^2. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು, ಆಧಾರ ಸಂಖ್ಯೆ 3 9 ಐತಿ. ಹೌದು, 9 ತಗೊಂತೀನಿ. ಇಲ್ಲಿ 6 plus 3 plus 2. ಹೌದಾ? 9 6 3 9 9 2 11 9^11. ತಿಳಿತಲ್ವಾ? ಇದು ಘಾತಾಂಕದ ಮೊದಲನೇ ನಿಯಮ. ಇವಾಗ ಇಲ್ಲಿ ನಾವು ಇನ್ನೊಂದು ನಿಯಮವನ್ನ ಏನ್ ಮಾಡ್ತೇವಿ, ಕಲಿತೇವಿ. ಅಂದ್ರೆ ನಿಮ್ಮ ಅಭ್ಯಾಸಕ್ಕೆ ಅವಶ್ಯಕವಾಗಿರುವಂತ ನಿಯಮಗಳನ್ನಷ್ಟೇ ನಾ ಏನ್ ಮಾಡ್ತೇನೆ, ಇಲ್ಲಿ ಹೇಳ್ಕೊಡ್ತೇನೆ. ಹಾಗಾದ್ರೆ ಎರಡನೇ ನಿಯಮ ಯಾವ್ದಂದ್ರೆ a to the power of m whole to the power of n. a to the power of m whole to the power of n is equal to a to the power of m into n. ಹೌದಾ? ಹಾಗಾದ್ರೆ ಇಲ್ಲಿ ಉದಾಹರಣೆಯನ್ನ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. 2 to the power of 3 to the power of 4. ಇವಾಗ ಇಲ್ಲಿ 3 ಐತಿ, ಇಲ್ಲಿ 4 ಐತಿ ಘಾತ ಸೂಚಿ. ಇದನ್ನ ಏನ್ ಮಾಡ್ಬೇಕಂದ್ರೆ 2 ಇಂಟು ಘಾತ 2 ಇಟ್ವ್ಯಾಪ, ಘಾತ 3 4 ಐತಿ, 3 ಇಂಟು 4. ಇವಾಗ ಇದೇನಾಗತ್ತ, 2 4 3 12, 2^12. ತಿಳಿತಲ್ವಾ? ಇವಾಗ ಇನ್ನೊಂದು ಉದಾಹರಣೆಯನ್ನ ತಗೊಳೋಣ. 4^6 4 to the power of 6 whole to the power of 4. 4 to the power of 6 whole to the power of 4. ಯಾಕ ಈ ಪೂರ್ಣ ಸಂಖ್ಯೆಗೆ ಮತ್ತೆ ಇದೇನಾಗಿರ್ತೈತಿ, ಘಾತ ಆಗಿರ್ತೈತಿ. ಹಾಗಾದ್ರೆ ಇಲ್ಲಿ 4 ಘಾತ 6 into 4 4 6 4
24 ಇಷ್ಟೇ ಇದು ತಿಳಿತಲ್ವಾ. ಇವಾಗ ನೆಕ್ಸ್ಟ್ ಇನ್ನೊಂದು ನಿಯಮವನ್ನ ನೋಡೋಣ. ಇದೇನಂದ್ರೆ a to the power of m ಡಿವೈಡೆಡ್ ಬೈ a to the power of n. ಈ ರೀತಿಯಾಗಿ ಎ ಆಧಾರ ಸಂಖ್ಯೆ ಸೇಮ್ ಅದಾವ, ಘಾತ ಸೂಚಿ ಅಷ್ಟೇ ಏನಾಗಿರ್ತಾವ ಇಲ್ಲಿ ಎಮ್ ಎನ್ ಇರ್ತಾವ, ಚೇಂಜ್ ಇರ್ತಾವು. ಅದು ಡಿವೈಡೆಡ್ ಬೈ ಆಗಿರ್ತೈತಿ, ಇಲ್ಲಿ ಭಾಗಿಸಿರ್ತೀವಿ. ಭಾಗಿಸಿದಾಗ ನಾವ್ ಏನ್ ಮಾಡ್ಬೇಕಂದ್ರೆ a to the power of m minus n ಮಾಡ್ಬೇಕು. a to the power of m minus n ಅಂತ ಕನ್ಸಿಡರ್ ಮಾಡ್ಬೇಕು. ಇದಕ್ಕೂ ಕೂಡ ಒಂದು ಉದಾಹರಣೆಯನ್ನ ನೋಡ್ರಿ. 2 to the power of 6 ಡಿವೈಡೆಡ್ ಬೈ 2 to the power of 2. 2 to the power of 6 divided by 2 to the power of 2. 2 ಆಧಾರ ಸಂಖ್ಯೆ ಸೇಮ್ ಐತಿ. 2 to the power of 6 minus 2. ಘಾತ ಸೂಚಿ 6 2 ಐತಿ. ಹಾಗಾದ್ರೆ 2 to the power of 6 2 ಹೋದ್ರ 4 ಇಷ್ಟ ತಿಳಿತಲ್ವಾ. ಇವಾಗ ಇನ್ನೊಂದು ನೋಡ್ರಿ. 5 to the power of 8 divided by 5 to the power of 3. ಇವಾಗ 5 ಹೌದಾ 8 3 ಐತಿ. 8 ಮೈನಸ್ 3 8ರಲ್ಲಿ 3 ಹೋದ್ರೆ 5. 5 to the power of 5 ಅಂದ್ರೆ 5ರ ಘಾತ 5. ಇದು ನಿಮ್ಮ ಮೂರನೆಯ ನಿಯಮ ತಿಳಿತಲ್ವಾ. ಇವಾಗ ನಾವು ಇಲ್ಲಿ ಇನ್ನೊಂದು ನಿಯಮವನ್ನ ಕಲಿತೀರಿ. a to the power of minus n is equal to a to the power of minus n. ಯಾವುದೇ ಒಂದು ಆಧಾರ ಸಂಖ್ಯೆ ಘಾತ ಸೂಚಿ ಮೈನಸ್ n ಇದ್ರೆ ಅಥವಾ ಮೈನಸ್ ಇಂಟಿಜರ್ ಆಗಿದ್ರೆ, ಹೌದಾ ಋಣಾತ್ಮಕ ಸಂಖ್ಯೆ ಆಗಿದ್ರೆ ಅದೇನಾಗುತ್ತೆ ಅಂದ್ರೆ 1 ಡಿವೈಡೆಡ್ ಬೈ a to the power of n. ಯಾವ ರೀತಿ 8 to the power of minus 3. 8 to the power of minus 3 is equal to 1 divided by 8 to the power of 3. 8ರ ಘಾತ 3 ತಿಳಿತಾ. ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. ಸೇಮ್ ಇದೇ ರೀತಿ 10ರ ಘಾತ ಮೈನಸ್ 5 ತಗೋಣ. 10ರ ಘಾತ ಮೈನಸ್ 5 ಇದು ಹೆಂಗಾಗುತ್ತ 1 ಡಿವೈಡೆಡ್ ಬೈ 10ರ ಘಾತ 5 ಹೌದಾ. ನೆಕ್ಸ್ಟ್ ಇನ್ನೊಂದು ನೋಡ್ರಿ. ಇಲ್ಲಿ ಇನ್ನೊಂದು ಏನಾಗುತ್ತಂದ್ರೆ a to the power of 0 ಅಂದ್ರೆ ಯಾವುದೇ ಸಂಖ್ಯೆಯ ಘಾತ ಸೂಚಿ 0 ಇದ್ರೆ, ಹೌದಾ ಯಾವುದೇ ಸಂಖ್ಯೆ ಘಾತ ಸೂಚಿ 0 ಇದ್ರೆ ಅದ್ರ ಬೆಲೆ 1. ಯಾವ ರೀತಿ 5ರ ಘಾತ 0 ಅಂದ್ರೆ ಅದ್ರ ಬೆಲೆ ಏನು 1. 1,000 ಘಾತ 0 ಅದರ ಬೆಲೆ 1. ತಿಳಿತಾ. ಯಾವ ಸಂಖ್ಯೆ ಘಾತ ಸೂಚಿ 0 ಇರುತ್ತೆ ಅದ್ರ ಬೆಲೆ ಏನಾಗುತ್ತ 1 ಆಗುತ್ತ. ಇನ್ನೊಂದು ಏನ್ ಕಲಿತೀರಿ ಅಂದ್ರೆ ನೀವು a to the power of 1 is equal to a. ಯಾವುದೇ ಸಂಖ್ಯೆ ಘಾತ ಸೂಚಿ 1 ಇದ್ರೆ ಅದೇ ಸಂಖ್ಯೆ ಬರುತ್ತೆ. ಯಾವ ರೀತಿ ಉದಾಹರಣೆಗೆ 50ರ ಘಾತ 1. 50ರ ಘಾತ 1 ಇದ್ರೆ ಅದ್ರ ಬೆಲೆ 50. ಅದ್ರ ಬೆಲೆ ಏನಾಗುತ್ತೆ 50 ಆಗುತ್ತೆ. ನೆಕ್ಸ್ಟ್ ಇದು 50 5 ಇದು ಹೌದಾ ಇದೇನಿದು 50 ಅದ್ರ ಬೆಲೆ ಏನಾಗುತ್ತೆ 50 ಆಗುತ್ತೆ. ನೆಕ್ಸ್ಟ್ 2ರ ಘಾತ 1 ಅಂದ್ರೆ ಅದ್ರ ಬೆಲೆ ಏನಾಗುತ್ತೆ ಮಕ್ಕಳೇ 2 ಆಗುತ್ತೆ. ಇಲ್ಲಿ ಇನ್ನೊಮ್ಮೆ ಕ್ಲಿಯರ್ ಮಾಡ್ಕೋರಿ. a to the power of minus n is equal to 1 divided by a to the power of n. ಯಾವುದೇ ಸಂಖ್ಯೆ ಘಾತ ಸೂಚಿ ಮೈನಸ್ ಆಗಿದ್ರೆ ಅದು 1 divided by a to the power of n. ಇದು ಮೈನಸ್ ಇತ್ತಲ್ಲ ಇದು ಪಾಸಿಟಿವ್ ಆಗುತ್ತೆ. ಮೈನಸ್ ಇದ್ದೇನಾಗುತ್ತೆ ಪಾಸಿಟಿವ್ ಆಗುತ್ತೆ, ಧನಾತ್ಮಕ ಸಂಖ್ಯೆಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ a to the power of 0 is equal to 1. ಯಾವುದೇ ಸಂಖ್ಯೆ ಘಾತ ಸೂಚಿ 0 ಆಗಿದ್ರೆ ಅದರ ಬೆಲೆ ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದೇ ಸಂಖ್ಯೆ ಘಾತ ಸೂಚಿ 1 ಆಗಿದ್ರ ಅದ್ರ ಬೆಲೆ ಏನಾಗುತ್ತೆ ಅದೇ ಸಂಖ್ಯೆ ಆಗುತ್ತೆ. ಯಾವ ಸಂಖ್ಯೆ ಬೆಲೆ ಘಾತ ಸೂಚಿ 1 ಇರ್ತಲ್ಲ ಅದೇ ಸಂಖ್ಯೆ ಆಗುತ್ತ. ಈಗ ಉದಾಹರಣೆಗೆ 50ರ ಘಾತ ಏನೈತಪ್ಪ 1 ಐತಿ ಅದ್ರ ಬೆಲೆ 50. ಇವಾಗ ಇಲ್ಲಿ 8ರ ಘಾತ 1 ಇದ್ರೆ ಅದ್ರ ಬೆಲೆ ಏನಾಗುತ್ತ 8 ಆಗುತ್ತ. ತಿಳಿತಲ್ವಾ. ಈ ರೀತಿಯಾಗಿ ಇರ್ತಾವ. ನೆಕ್ಸ್ಟ್ ಇಲ್ಲಿ ನೋಡ್ರಿ a to the power of m into b to the power of m. ಈ ರೀತಿಯಾಗಿ ಸಂಖ್ಯೆಗಳಿದ್ದಾಗ ಎ ಬಿ ಆಧಾರ ಸಂಖ್ಯೆಗಳು ಬೇರೆ ಅದಾವು, ಬಟ್ ಅದ್ರ ಘಾತ ಸೂಚಿ ಏನದಾವ ಇಲ್ಲಿ ಸೇಮ್ ಅದಾವು. ಇದು ಏನಾಗುತ್ತಂದ್ರೆ a to the power of m into b to the power of m. ಇಲ್ಲಿ ab whole to the power of m ಅಂದ್ರೆ ಈ ಎರಡೂ ಸಂಖ್ಯೆಗಳನ್ನ ಗುಣಿಸಿ ಅದರ ಘಾತ ಸೂಚಿಯನ್ನ ನಾವು m ಆಗಿಡಬೇಕು. ಇವಾಗ ಉದಾಹರಣೆಗೆ ಯಾವ ರೀತಿ ಅಂದ್ರೆ 2 to the power of 2 into 3 to the power of 2. ನೋಡ್ರಿ ಮಕ್ಕಳೇ ಇಲ್ಲಿ
ಘಾತ ಸೂಚಿ 2 2 ಐತಿ, ಸೇಮ್ ಐತಿ. ಆಧಾರ ಸಂಖ್ಯೆ ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಚೇಂಜ್ ಆಯ್ತು. ಹಾಗಾದ್ರೆ ಇದ್ರ ಆನ್ಸರ್ ಏನಾಗುತ್ತೆ? 2 × 3 ಹೋಲ್ ಟು ದ ಪವರ್ ಆಫ್ 2. ಇವಾಗ 3 7 6, 3 7 6 ಹೋಲ್ ಟು ದ ಪವರ್ ಆಫ್ 2 ಟು ದ ಪವರ್ ಆಫ್ 2. ತಿಳಿತಲ್ವಾ? ಇವಾಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 5 ಟು ದ ಪವರ್ ಆಫ್ 3 ಇಂಟು 3 ಟು ದ ಪವರ್ ಆಫ್ 3. ಹೌದಾ? ಇದೇನಾಗುತ್ತೆ? 5 × 3 ಅಂದ್ರೆ 5 × 3 ಟು ದ ಪವರ್ ಆಫ್ 3. ಘಾತ ಸೂಚಿ 3. 5 3 15 ಘಾತ 3. ತಿಳಿತಾ? a ಟು ದ ಪವರ್ ಆಫ್ m ಇಂಟು b ಟು ದ ಪವರ್ ಆಫ್ m ಇಸ್ ಈಕ್ವಲ್ ಟು a ಇಂಟು b. ಎ ಬಿ ಟು ದ ಪವರ್ ಆಫ್ m ಅಂತಾನು ಅನ್ಬೋದು, a ಇಂಟು b ಟು ದ ಪವರ್ ಆಫ್ m ಅಂತಾನು ಅನ್ಬೋದು. ಎ ಬಿ ಟು ದ ಪವರ್ ಆಫ್ m ಅನ್ರಿ, ನೋ ಪ್ರಾಬ್ಲಮ್. ತಿಳಿತಲ್ವಾ? ಇವಾಗ ಇನ್ನೊಂದು ನೋಡ್ರಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೋರಿ ನೀವು. ಏನಂದ್ರೆ ಇದು n ಟು ದ ಪವರ್ ಆಫ್ a, nth ಟು ದ ಪವರ್ ಆಫ್ a. ಇದನ್ನ ಯಾವ ರೀತಿ ಓದ್ತೀವಿ ನಾವು? ಸ್ಕ್ವೇರ್ ರೂಟ್ ಆಫ್ 2. ಹೌದಾ? ಈ ರೀತಿ ಇದ್ರೆ ಕ್ಯೂಬ್ ರೂಟ್ ಆಫ್ 4. ಹೌದಾ? ಇವಾಗ ಇಲ್ಲಿ ಸ್ಕ್ವೇರು ಇಲ್ಲ, ಕ್ಯೂಬು ಇಲ್ಲ, ಇಲ್ಲಿ ಏನಿದೆ? n ಇದೆ, n ಐತೆ. ಹಾಗಾದ್ರೆ nth ಟು ದ ಪವರ್ ಆಫ್ a ಇಸ್ ಈಕ್ವಲ್ ಟು, ಇದನ್ನ ಯಾವ ರೀತಿ ಬರಿಬಹುದು? a ಟು ದ ಪವರ್ ಆಫ್ 1/n. 1/n. ಯಾವ ರೀತಿ? ಇಲ್ಲಿ ಒಂದು ಉದಾಹರಣೆಯನ್ನ ಮಾಡ್ತೇನೆ ನೋಡ್ರಿ. ಕ್ಯೂಬ್ ರೂಟ್ ಆಫ್ 6, ಕ್ಯೂಬ್ ರೂಟ್ ಆಫ್ 6 ಇಲ್ಲಿ ಎಷ್ಟೈತಿ? 6 ಐತಿ, ಇಲ್ಲೇ 3 ಐತಿ. 6, ಹೌದಾ? ಇಲ್ಲಿ 3 ಐತಿಲ್ಲ, ಅದನ್ನ 1/3 ಅಂತ ಬರ್ದು ಬಿಡುದು. ಇಷ್ಟೇ. ತಿಳಿತಲ್ವಾ? ಇವಾಗ ಇನ್ನೊಂದು ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 8. ಇದನ್ನ ಯಾವ ರೀತಿ ಬರ್ತೀರಿ? 8 ಟು ದ ಪವರ್ ಆಫ್ 1/2. ತಿಳಿತಲ್ವಾ? ಇವಾಗ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್. ಇದು ಯಾವ ರೀತಿ ಅಂದ್ರೆ a ಟು ದ ಪವರ್ ಆಫ್ m/n. ಇದು ನಿಮ್ಗೆ ಅಲ್ಲಿ ಲೆಕ್ಕ ಅಭ್ಯಾಸದಲ್ಲಿ ಯೂಸ್ ಆಗುತ್ತೆ, ಸ್ವಲ್ಪ ಇದನ್ನ ನೋಟ್ ಮಾಡ್ಕೊಳ್ಳಿ. a ಟು ದ ಪವರ್ ಆಫ್ m/n. ಇದನ್ನ ಯಾವ ರೀತಿ ಬರೀತೀವಿ ನಾವು? a ಟು ದ ಪವರ್ ಆಫ್ 1/n ಇಂಟು m. 1/m ಇಂಟು m. ನೋಡ್ರಿ ಇದಿಲ್ಲ ಯಾವ ರೀತಿ ಬರ್ಬೋದು? m1 ಅಂದ್ಲೆ m ಡಿವೈಡೆಡ್ ಬೈ n, m/m ಆತಲ್ಲ. ಇದನ್ನ ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ವಿಸ್ತರಿಸಿ ಬರಿಬಹುದು. ಮತ್ ಇನ್ನೊಂದು ಯಾವ ರೀತಿ ಬರಿಬಹುದು ನೋಡ್ರಿ. ಯಾವ ರೀತಿ ಬರಿಬಹುದು ಅಂದ್ರೆ ಇಲ್ಲೇ ಬರ್ತೇನೆ ನೋಡ್ರಿ, a ಟು ದ ಪವರ್ ಆಫ್ 1/m ಟು ದ ಪವರ್ ಆಫ್ n. ಇವಾಗ ಇದನ್ನು ಕೂಡ ನೋಡ್ರಿ, 1/m ಇಂಟು n. n ಒಂದ್ಲೆ n ಡಿವೈಡೆಡ್ ಬೈ m. ಸೇಮ್, ನೋ ಪ್ರಾಬ್ಲಮ್. ಆದ್ರೆ ಇಲ್ಲಿ ಏನಾಗ್ತಿದೆ? ಘಾತ ಬಂತು. ಇದು ಅಂಶದಲ್ಲಿ ಬಂತು, ಇದು ಛೇದದಲ್ಲಿ ಬಂತು. ಇದು ಏನಾತಿಲ್ಲ? ಅಂಶದಲ್ಲಿ ಬಂತು. ಇಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ತಿಳಿತಲ್ವಾ? ಇದು ಅಂಶದಲ್ಲಿ ಬಂತು, ಇದು ಛೇದದಲ್ಲಿ ಬಂತು. ಆದ್ರೆ ಇದನ್ನು ಕೂಡ ನಾವು ಈ ರೀತಿಯಾಗಿ ಬರಿಬಹುದು. ನೆಕ್ಸ್ಟ್ ಏನ್ ಮಾಡ್ಬೋದು? ಇದನ್ನ ಇಷ್ಟೇ. ತಿಳಿತಲ್ವಾ? ಕ್ಲಿಯರ್ ಆಯ್ತಲ್ಲ? ನೋ ಪ್ರಾಬ್ಲಮ್. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನಾನು ನಿಮ್ಮ ಡೌಟ್ಸ್ ಅನ್ನ ಏನ್ ಮಾಡ್ತೀನಿ? ಕ್ಲಿಯರ್ ಮಾಡ್ತೀವಿ. ಆದ್ರೆ ಡೌಟ್ಸ್ ಇಟ್ಕೊಂಡು ಅಭ್ಯಾಸಕ್ಕೆ ಹೋಗ್ಬೇಡ್ರಿ. ತಿಳಿತಲ್ವಾ? ನೆಕ್ಸ್ಟ್ ಇವಾಗ ಅಭ್ಯಾಸ 1.6. ಅಭ್ಯಾಸ 1.6 ಅಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ ಬೆಲೆ ಕಂಡು ಹಿಡಿಯಿರಿ. ಇಲ್ಲಿ ಏನ್ ಮಾಡ್ಬೇಕು? ಬೆಲೆಯನ್ನ ಕಂಡು ಹಿಡಿಬೇಕು. ಯಾವ ರೀತಿ ಬೆಲೆಯನ್ನ ಕಂಡು ಹಿಡಿತೇವೆ ಅಂದ್ರೆ 64 ಟು ದ ಪವರ್ ಆಫ್ 1/2. ಹೌದಾ? ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಯಾವ ರೀತಿ ಬರಿಬಹುದು ಅಂದ್ರೆ ನಾವು 2 ಟು ದ ಪವರ್ ಆಫ್ 6. 2 ಟು ದ ಪವರ್ ಆಫ್ 6 ಎರಡನ್ನ 6 ಸಲ ಗುಣಿಸ್ರಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 2, 2 4 5 6, 2 7 4, 4 7 8, 8 7 16, 16 32, 32 64. 2 ಟು ದ ಪವರ್ ಆಫ್ 6 ಹೋಲ್ ಟು ದ ಪವರ್ ಆಫ್ 1/2. ಇಲ್ಲಿ 64 ಅಷ್ಟನ್ನ ಏನ್ ಮಾಡಿದ್ಯಾ? ಘಾತಾಂಕ ರೂಪದಲ್ಲಿ ಬರ್ದೆ. 2 ಟು ದ ಪವರ್ ಆಫ್ 6 ಬರ್ದೆ. ಇದು ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ? ಇದು ಏನಾಗುತ್ತಂದ್ರೆ 2 ಟು ದ ಪವರ್ ಆಫ್ 6/2. ಹೆಂಗ? 6 ಇಂಟು 1/2. 6 1 6 ಡಿವೈಡೆಡ್ ಬೈ 2. ಹೌದಾ? ಈಗ ಏನಾಗ್ತಿದೆ? 6/2 ಆತು. ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ? ನೆಕ್ಸ್ಟ್ ಏನಾಗುತ್ತಂದ್ರೆ
ಎರಡ ಒಂದ್ಲೆ ಎರಡ ಮೂರ್ಲೆ 3 ಆತು. 2 ರ ಘಾತ 3. 2 ರ ಘಾತ 3 ಅಂದ್ರೆ 2 ರ ಘಾತ 3 ಇಸ್ ಈಕ್ವಲ್ ಟು 2ನ್ನ 3 ಸಲ ಗುಣಿಸ್ಬೇಕು. 2 ಇಂಟು 2 ಇಂಟು 2. 2 ಎಳೆ 4, 4 ಎಳೆ 8. ಇದ್ರ ಬೆಲೆ ಎಷ್ಟು ಬಂತು? 8 ಆಯ್ತು. ತಿಳಿತಲ್ವಾ? ನೆಕ್ಸ್ಟ್ ಎರಡನೇ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ 32 ಟು ದ ಪವರ್ ಆಫ್ 1/5. ಒಂದು ಸಂಖ್ಯೆಯನ್ನ 5 ಬಾರಿ ಗುಣಿಸಿದಾಗ 32 ಬರ್ಬೇಕು. ಆ ಸಂಖ್ಯೆ ಯಾವುದು? 2. 2 ರ ಘಾತ 5 ಟು ದ ಪವರ್ ಆಫ್ 1/5. 2 ಎಳೆ 4, 4 ಎಳೆ 8, 8 ಎಳೆ 16, 16 ಎಳೆ 32. 32 ಅಂದ್ರೆ ಇಲ್ಲಿಗೆ ಎಷ್ಟಾದಪ್ಪ? ಇವು 5 ಆದ್ವಾ? ಹಾಗಾಗಿ 2 ಟು ದ ಪವರ್ ಆಫ್ 5 ಹೋಲ್ ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ 5. ಇವಾಗ ಇದೇನಾಗುತ್ತೆ? 2 ಟು ದ ಪವರ್ ಆಫ್ 5/5. 5/5. ಇವಾಗ ಇದೇನಾಗುತ್ತೆ ಹೇಳ್ರಿ? ಇಲ್ಲಿ 5 ಒಂದ್ಲೆ ಕಟ್ತಾ ಹೋಗ್ಬಿಡ್ತೈತಿ. ಹಂಗಂದ್ರ 2 ಟು ದ ಪವರ್ ಆಫ್ 1. ನಿಮ್ಗೆ ಗೊತ್ತಿರ್ಬೋದು, ನಾನು ಆಗಲೇ ಕಲಿಸಿದ್ದೆ. a ಟು ದ ಪವರ್ ಆಫ್ 1 ಈಸ್ ಈಕ್ವಲ್ ಟು a. 2 ಟು ದ ಪವರ್ ಆಫ್ 1 ಈಸ್ ಈಕ್ವಲ್ ಟು 2. ತಿಳಿತಾ? ನೆಕ್ಸ್ಟ್ ಇವಾಗ ಮೂರನೇ ಲೆಕ್ಕ ನೋಡ್ರಿ. 125 ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ 3. ಯಾವುದೋ ಒಂದು ಸಂಖ್ಯೆನ 3 ಬಾರಿ ಗುಣಿಸಿದಾಗ 125 ಬರ್ಬೇಕು. ಆ ಸಂಖ್ಯೆ ಯಾವುದು? 5. 5 ಟು ದ ಪವರ್ ಆಫ್ 3. 5 5 25 ನೋಡ್ರಿ. 5 ರ ಘಾತ 3. 5 ಇಂಟು 5 ಇಂಟು 5. 5 5 25 25 125 ಬಂತ ನನ್ನ ಆನ್ಸರ್? ಸೇಮ್ ಬಂತು. ಹಾಗಾದ್ರೆ 1 ಡಿವೈಡೆಡ್ ಬೈ 3. ಇವಾಗ ಇದೇನಾಗುತ್ತೆ? 5 ಟು ದ ಪವರ್ ಆಫ್ 3/3. 3 ಒಂದ್ಲೆ ಕಟ್ಸ್ ಹೋಗ್ಬಿಡ್ತೈತಿ. ಉಳಿತೇನ? 5 ರ ಘಾತ 1. 5 ರ ಘಾತ 1 ಅಂದ್ರೆ ಅದ್ರ ಬೆಲೆ ಏನು? 5. ಹೌದಾ? ಕ್ಲಿಯರ್ ಆಯ್ತಾ? ಮೊದಲನೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳು. ಸಬ್ ಕ್ವಶನ್ 1ರಲ್ಲಿ, ಮೇನ್ ಪ್ರಶ್ನೆ 1ರಲ್ಲಿ 3 ಪ್ರಶ್ನೆಗಳನ್ನ ಕೇಳೋಣ. ನೆಕ್ಸ್ಟ್ ಇವಾಗ ಎರಡನೇ ಕ್ವಶನ್ ಏನೈತೆ ಅಂದ್ರೆ ಸೇಮ್ ಅದು ಕ್ವಶನ್ ಬೆಲೆ ಕಂಡು ಹಿಡೀರಿ. ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು? ಬೆಲೆಯನ್ನ ಕಂಡುಹಿಡ್ಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ ಇದ್ರೊಳಗ 9 ರ ಘಾತ 3 ಡಿವೈಡೆಡ್ ಬೈ 2. 9 ರ ಘಾತ 3 ಡಿವೈಡೆಡ್ ಬೈ 2. ಈ 9ನ್ನ ನಾವು ಬಡ್ಕೋಬೇಕು. ಯಾವ ರೀತಿ? ಆ ಒಂದು ಸಂಖ್ಯೆಯನ್ನ 2 ಬಾರಿ ಗುಣಿಸಿದ್ರೆ 9 ಬರ್ಬೇಕು. ಆ ಸಂಖ್ಯೆ ಯಾವುದು? 3 ಘಾತ 2. ಯಾಕ 3 3ಲೆ 9. 3 ಡಿವೈಡೆಡ್ ಬೈ 2. ಹೌದಾ? ನೆಕ್ಸ್ಟ್ ಏನಾಗುತ್ತೆ? ಇದು a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ m ಇಂಟು n. ಹಾಗಾದ್ರೆ ಇಲ್ಲಿ 2 ಇಂಟು 3 ಡಿವೈಡೆಡ್ ಬೈ 2. 3 ಎಳೆ 6 ಡಿವೈಡೆಡ್ ಬೈ 2. ಹಾಗಾದ್ರೆ ಇದ್ರ ಆನ್ಸರ್ ಏನ್ ಬಂತೀಗಿಲ್ಲೇ? 3 ರ ಘಾತ 6 ಡಿವೈಡೆಡ್ ಬೈ 2. ಇವಾಗ ಇದನ್ನ 6 ಡಿವೈಡೆಡ್ ಬೈ 2 ಅನ್ನ ಏನ್ ಮಾಡ್ತೀವಿ ನಾವು? 2 ಒಂದ್ಲೆ 2 ಮೂರ್ಲೆ. ಆನ್ಸರ್ ಎಷ್ಟು ಬಂತು? 3 ಬಂತು. ಹಾಗಾದ್ರೆ 3 ರ ಘಾತ 3. 3 ರ ಘಾತ 3 ಅಂದ್ರೆ 3 ಇಂಟು 3 ಇಂಟು 3. 3 ಮೂರ್ಲೆ 9. 9 ಮೂರ್ಲೆ 27. ನಮ್ಮ ಉತ್ತರ ಎಷ್ಟು ಬಂತು? 9 ಬಂತು. ಹಾಗಾದ್ರೆ ನೀವೇನ್ ಹೇಳ್ಬೋದು? 9 ರ ಘಾತ 3 ಡಿವೈಡೆಡ್ ಬೈ 2. ಇದ್ರ ಬೆಲೆ ಏನಪ್ಪ? 27. ತಿಳಿತಲ್ವಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ 32 ರ ಘಾತ 2 ಡಿವೈಡೆಡ್ ಬೈ 5. ಸೇಮ್ ಯಾವ್ದೋ ಒಂದು ಸಂಖ್ಯೆನ 5 ಬಾರಿ ಗುಣಿಸ್ಬೇಕು. ಅದು ಯಾವ್ದು? ಆಗಲ್ ಮಾಡಿದ್ವಿ. 2 ಟು ದ ಪವರ್ ಆಫ್ 5. 2 ಟು ದ ಪವರ್ ಆಫ್ 5 2 ಡಿವೈಡೆಡ್ ಬೈ 5. ಇದನ್ನ ಹೆಂಗ್ ಮಾಡ್ತೀವಿ ನಾವು? ನೆಕ್ಸ್ಟ್ 2 ಟು ದ ಪವರ್ ಆಫ್ 5 ಎಳೆ 10. 10 ಡಿವೈಡೆಡ್ ಬೈ 5. ಇದೇನಾಗುತ್ತೆ? 5 ಒಂದ್ಲೆ 5 ಎರಡ್ಲೆ 2 ಟು ದ ಪವರ್ ಆಫ್ 2. 2 ಟು ದ ಪವರ್ ಆಫ್ 2 ಅಂದ್ರೆ ಇದ್ರ ಆನ್ಸರ್ ಏನಾಗುತ್ತೆ? 4 ಆಗುತ್ತೆ. ತಿಳಿತಲ್ವಾ? ನೆಕ್ಸ್ಟ್ ಇವಾಗಿಲೆ ಮೂರನೇ ಪ್ರಶ್ನೆ ಏನೈತೆ ಅಂದ್ರೆ 16 ರ ಘಾತ 3 ಟು ದ ಪವರ್ ಆಫ್ 4. ಇವಾಗಿಲೆ ಯಾವುದೋ ಒಂದು ಸಂಖ್ಯೆನ 4 ಬಾರಿ ಗುಣಿಸಿದಾಗ 16 ಬರ್ಬೇಕು. ಕಾಮನ್ ಆಗಿ 2 ಟು ದ ಪವರ್ ಆಫ್ 4. 2 ಇಂಟು 2 ಇಂಟು 2 ಇಂಟು 2. 2 ಎಳೆ 4, 4 ಎಳೆ 8, 8 ಎಳೆ 16. ಹೌದಾ? 2 ಟು ದ ಪವರ್ ಆಫ್ 4 ಹೋಲ್ ಟು ದ ಪವರ್ ಆಫ್ 3/4. ಹೌದಾ? ಇವಾಗ ಏನಾಗುತ್ತಿಲ್ಲ? 4 ಇಂಟು 3/4. 4 ಮೂರ್ಲೆ 12 ಡಿವೈಡೆಡ್ ಬೈ 4. ಹಾಗಾದ್ರೆ 2 ಟು ದ ಪವರ್ ಆಫ್ 12 ಡಿವೈಡೆಡ್ ಬೈ 4. 12
ಡಿವೈಡೆಡ್ ಬೈ 4. ಇವಾಗ 12 ಡಿವೈಡೆಡ್ ಬೈ 4 ಏನ್ ಮಾಡ್ಬೋದು? 4 1 4 3 3 ಬಂತು. ಆನ್ಸರ್ ಎಷ್ಟು ಬಂತು? 3 ಬಂತು. ಹಾಗಾದ್ರೆ 2 to the power of 3. 2 to the power of 3 is nothing but 8. 8 ಯಾವ ರೀತಿ? 2 into 2 into 2. 2 to the 4 ಅಂದ್ರೆ 2 4 4 8. ತಿಳಿತಲ್ವಾ? ನೆಕ್ಸ್ಟ್ 4ನೇ ಕ್ವಶನ್. 4ನೇ ಕ್ವಶನ್ ಏನೈತೆ ಅಂದ್ರೆ 125 ಅಂದ್ರೆ 125 ಮೈನಸ್ 1/3. ಇವ್ರೇನ್ಪಾ ಒಂದ್ಸಲ ಇಂಗ್ಲಿಷ್ ಒಳಗ್ ನಂಬರ್ಸ್ ಹೇಳ್ತಾರ, ಒಂದ್ಸಲ ಕನ್ನಡ ಒಳಗ್ ನಂಬರ್ಸ್ ಹೇಳ್ತಾರ. ಇಲ್ಲಿ ಇಷ್ಟೇ ಕಾರಣ ಏನಂದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಅರ್ಥ ಆಗ್ಬೇಕು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ಏನಾಗಬೇಕು? ಅರ್ಥ ಆಗ್ಬೇಕು ಅನ್ನೋದು ಒಂದೇ ರೀಸನ್ ಇಂದ ನಾ ಏನ್ ಮಾಡ್ತೀನಿ? 125 ಅಂತೀನಿ, 125 ಅಂತ ಅಂತೀನಿ. ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ಬೇಕು? ತಿಳ್ಕೊಬೇಕು, ಮೇನ್ ಆಗಿ ಕಲಿಬೇಕು. ಅದನ್ನ ತಿಳ್ಕೊಂಡ್ರೆ ಮಾತ್ರ ಏನಾಗುತ್ತೆ? ಕಲಿಯಕ್ ಸಾಧ್ಯ. ಹಾಗಾಗಿ ನಾ ಏನ್ ಮಾಡ್ತೀನಿ? ಎರಡಲ್ಲೂ ಕೂಡ ನಂಬರ್ಸ್ ಅನ್ನ ಹೇಳ್ತೀನಿ. ಒಂದ್ಸಲ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, ಒಂದ್ಸಲ ಕನ್ನಡದಲ್ಲಿನೂ ಹೇಳ್ತೀನಿ. ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಏನಾಗಬಾರ್ದು? ಸೋಲನ ಒಪ್ಕೋಬಾರ್ದು. ಗಣಿತ ಅಂದ್ರೆ ತುಂಬಾನೇ ಸರಳ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 125 ಐತಿ, ಹೌದಾ? ಈ 125 ಟು ದ ಪವರ್ ಆಫ್ -1/3. ಹಾಗಾದ್ರೆ ಯಾವ್ದೋ ಒಂದು ಸಂಖ್ಯೆನ 3 ಬಾರಿ ಗುಣಿಸ್ಬೇಕು. ಆ ಸಂಖ್ಯೆ ಯಾವ್ದು? 5. 5^3 -1/3. ಇವಾಗ ಇಲ್ಲಿ ನೋಡ್ರಿ, ಇದೇನಾಗತ್ತ? 5 ಟು ದ ಪವರ್ ಆಫ್ -3 ಡಿವೈಡೆಡ್ ಬೈ 3. ಯಾವ ರೀತಿ ನೋಡ್ರಿ? 3 ಇಂಟು -1/3, ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್, 3 1 3 ಡಿವೈಡೆಡ್ ಬೈ 3, 3 1 3 1. ಆನ್ಸರ್ ಏನ್ ಬಂತು? -1 ಬಂತು. ಹಾಗಾದ್ರೆ 5 ಟು ದ ಪವರ್ ಆಫ್ -1 ನೀವು ಕಲ್ತಿದ್ರಿ. ಏನನ್ನ ಕಲ್ತಿದ್ರಿ? 5 ಟು ದ ಪವರ್ ಆಫ್ -1 ಐತಿಲ್ಲಿ, ಹೌದಾ? ಹಾಗಾದ್ರೆ ಇಲ್ಲಿ ಏನನ್ನ ಕಲ್ತಿದ್ರಿ? a ಟು ದ ಪವರ್ ಆಫ್ -n is equal to 1 ಡಿವೈಡೆಡ್ ಬೈ a ಟು ದ ಪವರ್ ಆಫ್ n. ಹಾಗಾದ್ರೆ 5 ಟು ದ ಪವರ್ ಆಫ್ -1 ಇದೆ, 5 ಟು ದ ಪವರ್ ಆಫ್ -1 ಇದೆ. ಇದ್ರ ಬೆಲೆ ಏನಾಗುತ್ತೆ? 1 ಡಿವೈಡೆಡ್ ಬೈ 5. ಪವರ್ ಏನಿರ್ತಿಲ್ಲ, 1 ಇರುತ್ತೆ, ಕಾಮನ್ ಆಗಿ 1 ಇರುತ್ತೆ. ಹಾಗಾಗಿ 1 ಡಿವೈಡೆಡ್ ಬೈ 5. ತಿಳಿತಲ್ವಾ? ನೆಕ್ಸ್ಟ್ 3ನೇ ಪ್ರಶ್ನೆ. 3ನೇ ಪ್ರಶ್ನೆ ಏನೈತೆ ಅಂದ್ರೆ ಸಂಕ್ಷೇಪಿಸಿ. ಸಂಕ್ಷೇಪಿಸಿ ಒಳಗ ಮೊದಲನೇ ಲೆಕ್ಕ ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ. 2 into 2 to the power of 2/3 into 2 to the power of 1/5. ಇದನ್ನ ನೋಡಿದ್ರೆ ನೀವು ತಿಳ್ಕೊಬಹುದು ಯಾವ ರೀತಿ ಐತಿ ಇದು ಕ್ವಶನ್. a to the power of m into a to the power of n is equal to a to the power of m plus n. ನೋಡ್ರಿ, ಪ್ರಶ್ನೆಯನ್ನ ನೋಡಿದ್ರೆ ತಿಳ್ಕೊಬಹುದು. a to the power of m into a to the power of n, ಹೌದಾ? ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು? ನೆಕ್ಸ್ಟ್ ಸ್ಟೆಪ್ ಏನಮ್ದು? 2 to the power of 2/3 ಪ್ಲಸ್ 1/5. ಇಲ್ಲಿ ಒಂದು ಭಿನ್ನರಾಶಿಯ ಸಂಕಲನ ಕ್ರಿಯೇಟ್ ಆಯ್ತು, ಹೌದಾ? ಹಾಗಾದ್ರೆ 3 ಮತ್ತು 5ರ ಲಸವನ್ನ ತಕೋಬೇಕು ನಾವು. 3 ಮತ್ತು 5ರ ಲಸವನ್ನ ತಕೋಬೇಕು. ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ನಾ ಏನ್ ಮಾಡ್ಬಿಡ್ತೇನೆ? ಗುಣಿಸ್ಬಿಡ್ತೇನೆ. ಒಂದು ವಿಭಾಜ್ಯ ಸಂಖ್ಯೆಗಳಾಗಿದ್ರೆ ಲಸವನ್ನ ತೆಗಿಬಹುದು. ಅವಿಭಾಜ್ಯ ಸಂಖ್ಯೆಗಳು ಇದ್ರೆ ಅವುಗಳ ಲಸ ತೆಗಿಯಕ್ಕೆ ಏನ್ ಮಾಡ್ಬೇಕು? ಗುಣಿಸ್ಬಿಡ್ಬೇಕು. 5 3 15. ಲಸ ಏನ್ ಬಂತಿಲ್ಲ? 15 ಬಂತು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಛೇದವನ್ನ ಸಮ ಮಾಡ್ಕೋಬೇಕು. 2 ಡಿವೈಡೆಡ್ ಬೈ 3, 3 ಎಷ್ಟಲೇ 5, 3 5 5, 5 ಡಿವೈಡೆಡ್ ಬೈ 5 ಪ್ಲಸ್ 1 ಡಿವೈಡೆಡ್ ಬೈ 5, 5 ಎಷ್ಟಲೇ 15, 5 3 15, 3 ಡಿವೈಡೆಡ್ ಬೈ 3, ಹೌದಾ? 2 ಟು ದ ಪವರ್ ಆಫ್ 5 10 ಪ್ಲಸ್ 3 1 3 ಡಿವೈಡೆಡ್ ಬೈ 15. ಯಾಕೆ ಲಸ ಎಷ್ಟೈತಿ? 15 ಐತಿ. ಹಾಗಾದ್ರೆ 2 ಟು ದ ಪವರ್ ಆಫ್ 10ಕ್ಕೆ 3 ಕೂಡಿಸ್ರಿ, 13, 13 ಡಿವೈಡೆಡ್ ಬೈ 15, ಹೌದಾ? 2 ಟು ದ ಪವರ್ ಆಫ್ 13 ಡಿವೈಡೆಡ್ ಬೈ 15. ತಿಳಿತಲ್ವಾ? ನೆಕ್ಸ್ಟ್ ಇವಾಗ 2ನೇ ಲೆಕ್ಕ ನೋಡ್ರಿ. ಸಂಕ್ಷೇಪಿಸಿ ಒಳಗ 2ನೇ ಲೆಕ್ಕ. 2ನೇ ಲೆಕ್ಕ ಏನೈತೆ ಅಂದ್ರೆ 1 ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ 3 ಹೋಲ್ ಟು ದ ಪವರ್ ಆಫ್ 7. ಇಲ್ಲಿ ಯಾವ ನಿಯಮವನ್ನ ಅಪ್ಲೈ ಮಾಡ್ತೀವಿ ನಾವು? 1 ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ 3 ಹೋಲ್ ಟು ದ ಪವರ್ ಆಫ್ 7. ಇದನ್ನ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n is equal to a ಟು ದ ಪವರ್ ಆಫ್ m ಇಂಟು n.
ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು? 1 ಡಿವೈಡೆಡ್ ಬೈ, ಹೌದಾ, 3 to the power of 3 into 7. ಈ 3 ಈ 7 ಏನ್ ಮಾಡಿದೆ? ಇಲ್ಲಿ ಗುಣಿಸಿದೆ. m ಇಂಟು n ಇದ್ದಂಗಿದು. m ಅಂದ್ರೆ 3, n ಅಂದ್ರೆ 7, m ಇಂಟು n ಇದ್ದಂಗ. 1 ಡಿವೈಡೆಡ್ ಬೈ 3, 7 ಮೂರ್ಲೆ 21, 7 ಮೂರ್ಲೆ 21. a to the power of minus n is equal to 1 divided by a to the power of n. ಇವಾಗ ಇದು ರೆಸಿಪ್ರೋಕಲ್, ಉಲ್ಟಾ ಐತಿದು. ಉಲ್ಟಾ ಐತೆ ಅಂದ್ರೆ ಇದೇನಾಗುತ್ತೆ? ಮೈನಸ್ 21 ಆಗುತ್ತೆ. 3 to the power of minus 21. ತಿಳಿತಲ್ವಾ? ನೆಕ್ಸ್ಟ್ ಮೂರನೇ ನೋಡ್ರಿ. ಮೂರನೇ ಪ್ರಶ್ನೆ, 11 to the power of 1/2, 11ರ ಘಾತ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ 11ರ ಘಾತ 1 ಡಿವೈಡೆಡ್ ಬೈ 4. ನೋಡ್ರಿ, ಇದು ನೋಡಿದ್ರೆ ಹೇಳ್ಬೋದು ಯಾವ ರೀತಿ ಐತಿ? a to the power of n divided by a to the power of n is equal to a to the power of m minus n. ಹೌದಾ? 11 to the power of 1/2, 11th to the power of 1/2 minus 1/4. ಇಲ್ಲಿ ನೋಡ್ರಿ, ಇದು ಒಂದು ಭಿನ್ನರಾಶಿಯ ವ್ಯವಕಲನ ಲೆಕ್ಕ ಆಯ್ತು ಮಕ್ಕಳೇ. ನಿಮಗೆ ಭಿನ್ನರಾಶಿಯ ವ್ಯವಕಲನ ಬರ್ಲಿಲ್ಲ ಅಂದ್ರೆ ನಮ್ದು ಚಾನೆಲ್ ನಲ್ಲಿ ಹೋಗಿ ಭಿನ್ನರಾಶಿಯ ವ್ಯವಕಲನ ಅನ್ನುವಂತ ಒಂದು ವಿಡಿಯೋ ಐತಿ, ಆ ವಿಡಿಯೋನ ನೋಡ್ರಿ. ಅವಾಗ ನಿಮಗೆ ಭಿನ್ನರಾಶಿಯ ವ್ಯವಕಲನ ಏನಾಗುತ್ತೆ? ಕ್ಲಿಯರ್ ಆಗುತ್ತೆ. ಇವಾಗ 2, 4 ಐತಿ, ಇದ್ರ ಲಸ ತಕೋಬೇಕು, ಛೇದಗಳ ಲಸವನ್ನ ತಕೋಬೇಕು. 2 ಮತ್ತೆ 4ರ ಲಸವನ್ನ ತಕೊಳ್ಳೋಣ. 2 1 2 2. ಇವಾಗ 1 2 1. ಇಲ್ಲೇನು ಉಳಿತು? 2 2 ಉಳಿತಾ? 2 into 2, 2 2 4. ಲಸ ಎಷ್ಟು ಬಂತು? 4 ಬಂತು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು? 11 1/2. 2ಕ್ಕೆ ಎಷ್ಟು ಗುಣಿಸಿದ್ರೆ 4? 2. 2 divided by 2 minus 1 divided by 4 into 1/1. ಯಾಕ 4 1 4, 2 7 4. 11 2 1 2 divided by 4 minus 1 divided by 4. ಛೇದ ಏನಾತಿಲಿ? ಸಮ ಆಯ್ತು. ಹಾಗಾದ್ರೆ 11 2 minus 1 divided by 4. 11ರ ಘಾತ 2ರ 1 ಹೋದ್ರ 1, 1 divided by 4. 11ರ ಘಾತ 1 divided by 4. ತಿಳಿತಲ್ವಾ? ನೆಕ್ಸ್ಟ್ ಇವಾಗ 4ನೇ ಪ್ರಶ್ನೆ ನೋಡ್ರಿ. 4ನೇ ಪ್ರಶ್ನೆ ಏನೈತೆ ಅಂದ್ರೆ 7ರ ಘಾತ 1 divided by 2. 7ರ ಘಾತ 1 divided by 2 ಇಂಟು 8ರ ಘಾತ 1 divided by 2. ಇದು 4ನೇ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಯಾವ ಸೂತ್ರ? 7ರ ಘಾತ 1/2 ಐತಿ, ಅಂದ್ರೆ 1 divided by 2 ಐತಿ, ಇಂಟು 8ರ ಘಾತ 1 divided by 2 ಐತಿ. ಇಲ್ಲೇ ಯಾವ ಸೂತ್ರವನ್ನ ಉಪಯೋಗ ಮಾಡ್ತೀರಿ? ನೋಡಿದ್ರೇನೆ ಹೇಳ್ಬೋದು. a to the power of m ಇಂಟು b to the power of m. a to the power of m into b to the power of m is equal to a into b whole to the power of m. ಈಸಿ ಐತಲ್ಲ? ಇಲ್ಲಿ ಏನ್ ಮಾಡ್ಬೋದು? 7 into 8 ಅಂದ್ರೆ 7 ಗುಣ್ಲೆ 8 to the power of 1/2. 8 7 56, 56ರ ಘಾತ 1 divided by 2. ತಿಳಿತಲ್ವಾ?